ನಮಸ್ಕಾರ. ಮೈಸೂರು ಇಡೀ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದಂಥ, ಮನೋಜ್ಞವಾದಂಥ, ತುಂಬ ಸುಮಧುರವಾದಂಥ, ತುಂಬ ಸ್ವೋಪಜ್ಞವಾಗಿರುವಂಥ ಅತ್ಯಂತ ಅಪರೂಪದ ನಗರ. ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ, ಮೈಸೂರು ಅಂದರೆ ಅರಮನೆ, ಮೈಸೂರು ಅಂದರೆ ಝೂ, ಮೈಸೂರು ಅಂದರೆ KRS, ಮೈಸೂರು ಅಂತಂದರೆ ಇಲ್ಲಿರುವಂಥ ಅನೇಕ ಲಲಿತ ಕಲೆಗಳಿಗೆ ಆವಾಸ ಸ್ಥಾನವಾಗಿರುವಂಥ ಅನೇಕ ಕಂಸಾಳೆ, ವೀರಗಾಸೆ, ಎಷ್ಟೊಂದು ನೂರಾರು ಜಾನಪದ ಕಾರ್ಯಗಳ ಅಗರ, ವಿಶ್ವಕ್ಕೆ ರಂಗಭೂಮಿಯ ದೊಡ್ಡ ಕೇಂದ್ರವಾಗಿದ್ದಂಥ ಜಾಗ. ಇಡೀ ಕನ್ನಡ ಚಿತ್ರರಂಗ ಮೊದಲು ಆದ್ಯತೆ ಕೊಟ್ಟು ಬೆಳೆದಂಥ ಊರು. ಇಲ್ಲಿ ಲಕ್ಷಾಂತರ ಜನ ಕಲಾವಿದರು, ಲಕ್ಷಾಂತರ ಜನ ಕಲಾವಿದೆಯರು, ಸಾವಿರಾರು ಜನ ಅತ್ಯದ್ಭುತವಾದಂಥ ಒಳ್ಳೆಯ ರಾಜಕಾರಣಿಗಳು, ನಾಯಕರು, ಕೈಗಾರಿಕೋದ್ಯಮಿಗಳು ಎಲ್ಲದೂ ಸೃಷ್ಟಿಯಾಗಿರುವಂಥ ಅಪರೂಪದ ಊರು ಮೈಸೂರು. ಎಷ್ಟೊಂದು ಶ್ರೇಷ್ಠತೆ ನಮ್ಮಲ್ಲಿ ಅಡಗಿದೆ ಅಂದರೆ, ಮೈಸೂರಲ್ಲಿ ಇದೀವಿ ಅಂತ ಹೊರಗಡೆ ಎಲ್ಲರೂ ಹೇಳ್ಕೊಂಡ್ರೆ ಬೇರೆ ರಾಜ್ಯದಲ್ಲಿ, ಬೇರೆ ದೇಶದಲ್ಲಿ ಅಬ್ಬಬ್ಬಾ ಎಷ್ಟು ಸುಂದರ ಅಂತಾರೆ. ಮೈಸೂರು ಅಷ್ಟು ಸುಂದರ, ಅಷ್ಟು ಚಂದ. ಇಲ್ಲಿನ ಹವೆ, ಇಲ್ಲಿನ ಗಾಳಿ, ಇಲ್ಲಿನ ಸುತ್ತಮುತ್ತಲ ಪರಿಸರ ಎಲ್ಲ ಚಂದ 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 ಚಂದಾತಿ ಚಂದ. ಇಂಥ ಊರಿನಲ್ಲಿ ನಾವೆಲ್ಲರೂ ಇದ್ದೀವಿ. ಈಗ ಇಂಥ ಊರಿನಲ್ಲಿ ಮೈಸೂರು ಫಸ್ಟ್ ಅನ್ನುವ ಒಂದು ಅತ್ಯದ್ಭುತವಾದ ವಾಹಿನಿ ಬರ್ತಾ ಇದೆ. ಆ ವಾಹಿನಿನ ನೋಡೋದೇ ಒಂದು ದೊಡ್ಡ ಸಂತೋಷ ಆಗುತ್ತೆ. ಯಾಕೆಂದರೆ ಅದು ಬರೀ ತೀರಾ ಸಂವೇದಿತವಾಗಿರುತ್ತದೆ ಅಂತ ಕಾರಣಕ್ಕಲ್ಲ, ಅದು ದೊಡ್ಡ ರೊಚ್ಚಿಗೆಬ್ಬಿಸ್ತದೆ ಅಂತ ಕಾರಣಕ್ಕಲ್ಲ, ಅದು ಬರೀ ಸುಳ್ಳು ಮಾಹಿತಿಗಳನ್ನ ಕೊಡ್ತದೆ ಅನ್ನೋ ಕಾರಣಕ್ಕಲ್ಲ. ಅದು ಏನು ಇಲ್ಲದೇ ಮನರಂಜನಾತ್ಮಕವಾಗಿ ಒಳ್ಳೆಯ ವಿಷಯಗಳನ್ನು, ಸಂತೋಷ ಕೊಡುವಂಥ ವಿಚಾರಗಳನ್ನು, ಜನರಿಗೆ ಜಾಗೃತಿ ಮೂಡಿಸುವಂಥ ವಿಷಯಗಳನ್ನ, ಸುಂದರವಾದಂಥ ಅನೇಕ ಒಳ್ಳೊಳ್ಳೆ ವಿಚಾರಗಳನ್ನು ಮತ್ತು ಇಲ್ಲಿ ಸುತ್ತಮುತ್ತ ನಡೆಯುವ ಎಲ್ಲ ಚಟುವಟಿಕೆಗಳನ್ನ ನಿಮಗೆ ತಲುಪಿಸೋಕ್ಕೆ ಅಂತ ಬರ್ತಾ ಇರುವಂಥ ಅಪರೂಪದ ವಾಹಿನಿ, ಭಾಳ ವಿಶೇಷವಾದ ವಾಹಿನಿ ಈ ಮೈಸೂರು ಫಸ್ಟ್ ವಾಹಿನಿಗೆ ಮೈಸೂರಿಗೆ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ. ಅಲ್ಲಿ ಪ್ರತಿಯೊಬ್ಬ ನಿರ್ದೇಶಕರಿಂದ ಹಿಡಿದು, ತಂತ್ರಜ್ಞರಿಂದ ಹಿಡಿದು ಎಲ್ರಿಗೂ ಅತ್ಯದ್ಭುತವಾದ ಜೀವನ ಇಲ್ಲಿ ದೊರಕಿಸ್ಕೊಡ್ಲಿ. ಮತ್ತು ಮೈಸೂರು ಫಸ್ಟು ಇಡೀ ರಾಜ್ಯಕ್ಕೆ ಫಸ್ಟು, ಇಡೀ ದೇಶಕ್ಕೆ ಫಸ್ಟ್ ಆಗುವಂಥ ವಾಹಿನಿ ಆಗಲಿ ಅಂತ ಪ್ರೀತಿ ಹಾರೈಸ್ತೀನಿ ಮತ್ತು ಅದಕ್ಕೆ ಭಾಳ ತುಂಬ ಹೃದಯದಿಂದ ಸ್ವಾಗತಿಸ್ತೀನಿ. ನಮ್ಮ ಎಲ್ಲ ನಟನ ಚಟುವಟಿಕೆಗಳನ್ನು ಮತ್ತು ನನ್ನ ಎಲ್ಲ ಆಗುಹೋಗುಗಳನ್ನ, ನನ್ನ ನಿರಂತರತೆಯನ್ನು, ನಮ್ಮ ಕ್ರಿಯಾಶೀಲತೆಯನ್ನು ಪ್ರತಿಯೊಂದನ್ನು ದಾಖಲುಪಡಿಸ್ತಾ ಹೋಗ್ತದೆ ಅದು ಮೈಸೂರು ಫಸ್ಟ್. ಮೈಸೂರು ಫಸ್ಟ್ ನಿಮಗೆಲ್ಲರಿಗೂ ಖಂಡಿತ ಇಷ್ಟವಾಗ್ತದೆ. ಸದ್ಯದಲ್ಲೇ ಬರ್ತಾ ಇದೆ, ಅದನ್ನು ಗಮನಿಸಿಕೊಳ್ಳಿ ಮತ್ತು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನೀವೆಲ್ಲರೂ ಇದಕ್ಕೆ ಚಂದಾದಾರರಾಗಿ ಇದರ ವಾಹಿನಿಯನ್ನು ಗಮನಿಸ್ತೀನಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಮೈಸೂರು ಫಸ್ಟ್ಗೆ ಜಯವಾಗಲಿ.